ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಜಟಾಪಟಿ. ಬೀದರ್ ನಗರದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಇದೆ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆ ಇದೆ. ಬೆಳಿಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆಯನ್ನು ಮಾಡ್ತಾರೆ. ಜನಿವಾರ ಜಟಾಪಟಿ ಇದು ರಾಜ್ಯದಲ್ಲಿ ಹೊತ್ತಿ ಉರಿತಾ ಇದೆ. ಸಿಟಿ ಪರೀಕ್ಷೆ ಬರೆಯುವಾಗ ಜನಿವಾರ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಪರೀಕ್ಷಾರ್ಥಿಗೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಮಾಡದೇ ಕೊಟ್ಟಿರುವಂತದ್ದು, ಮಾಡಲಿಲ್ಲ, ಅವಕಾಶ ಮಾಡಿಕೊಡ್ಲಿಲ್ಲ. ಜೊತೆಗೆ ಜನಿವಾರವನ್ನ ಕಟ್ ಮಾಡಿರುವಂತಹ ಪ್ರಕರಣ ಇದು. ಸದ್ಯಕ್ಕೀಗ ಬೀದರ್ನಲ್ಲಿ 11 ಗಂಟೆಗೆ ಇವತ್ತು ಪ್ರತಿಭಟನೆ ಇದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನೆಯನ್ನ ಮಾಡಿ ಆ ಮೂಲಕ ಆಕ್ರೋಶವನ್ನ ಹೊರಹಾಕುವುದಕ್ಕೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘ ನಿರ್ಧಾರವನ್ನು ಮಾಡಿದೆ. ಸಿಟಿ ಪರೀಕ್ಷೆ ವೇಳೆ ನೋಡಿ ಜನಿವಾರ ತೆಗೆಸಿದ ಪ್ರಕರಣ ಇದು. ಇವತ್ತು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಇದೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಜಟಾಪಟಿ. ಬೀದರ್ ನಗರದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಇದೆ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆ ಇದೆ. ಬೆಳಿಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆಯನ್ನು ಮಾಡ್ತಾರೆ. ಜನಿವಾರ ಜಟಾಪಟಿ ಇದು ರಾಜ್ಯದಲ್ಲಿ ಹೊತ್ತಿ ಉರಿತಾ ಇದೆ. ಸಿಟಿ ಪರೀಕ್ಷೆ ಬರೆಯುವಾಗ ಜನಿವಾರ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಪರೀಕ್ಷಾರ್ಥಿಗೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಮಾಡದೇ ಕೊಟ್ಟಿರುವಂತದ್ದು, ಮಾಡಲಿಲ್ಲ, ಅವಕಾಶ ಮಾಡಿಕೊಡ್ಲಿಲ್ಲ. ಜೊತೆಗೆ ಜನಿವಾರವನ್ನ ಕಟ್ ಮಾಡಿರುವಂತಹ ಪ್ರಕರಣ ಇದು. ಸದ್ಯಕ್ಕೀಗ ಬೀದರ್ನಲ್ಲಿ 11 ಗಂಟೆಗೆ ಇವತ್ತು ಪ್ರತಿಭಟನೆ ಇದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನೆಯನ್ನ ಮಾಡಿ ಆ ಮೂಲಕ ಆಕ್ರೋಶವನ್ನ ಹೊರಹಾಕುವುದಕ್ಕೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘ ನಿರ್ಧಾರವನ್ನು ಮಾಡಿದೆ. ಸಿಟಿ ಪರೀಕ್ಷೆ ವೇಳೆ ನೋಡಿ ಜನಿವಾರ ತೆಗೆಸಿದ ಪ್ರಕರಣ ಇದು. ಇವತ್ತು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಇದೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಜಟಾಪಟಿ. ಬೀದರ್ ನಗರದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಇದೆ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆ ಇದೆ. ಬೆಳಿಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆಯನ್ನು ಮಾಡ್ತಾರೆ. ಜನಿವಾರ ಜಟಾಪಟಿ ಇದು ರಾಜ್ಯದಲ್ಲಿ ಹೊತ್ತಿ ಉರಿತಾ ಇದೆ. ಸಿಟಿ ಪರೀಕ್ಷೆ ಬರೆಯುವಾಗ ಜನಿವಾರ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಪರೀಕ್ಷಾರ್ಥಿಗೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಮಾಡದೇ ಕೊಟ್ಟಿರುವಂತದ್ದು, ಮಾಡಲಿಲ್ಲ, ಅವಕಾಶ ಮಾಡಿಕೊಡ್ಲಿಲ್ಲ. ಜೊತೆಗೆ ಜನಿವಾರವನ್ನ ಕಟ್ ಮಾಡಿರುವಂತಹ ಪ್ರಕರಣ ಇದು. ಸದ್ಯಕ್ಕೀಗ ಬೀದರ್ನಲ್ಲಿ 11 ಗಂಟೆಗೆ ಇವತ್ತು ಪ್ರತಿಭಟನೆ ಇದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನೆಯನ್ನ ಮಾಡಿ ಆ ಮೂಲಕ ಆಕ್ರೋಶವನ್ನ ಹೊರಹಾಕುವುದಕ್ಕೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘ ನಿರ್ಧಾರವನ್ನು ಮಾಡಿದೆ. ಸಿಟಿ ಪರೀಕ್ಷೆ ವೇಳೆ ನೋಡಿ ಜನಿವಾರ ತೆಗೆಸಿದ ಪ್ರಕರಣ ಇದು. ಇವತ್ತು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಇದೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಜಟಾಪಟಿ. ಬೀದರ್ ನಗರದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಇದೆ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆ ಇದೆ. ಬೆಳಿಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆಯನ್ನು ಮಾಡ್ತಾರೆ. ಜನಿವಾರ ಜಟಾಪಟಿ ಇದು ರಾಜ್ಯದಲ್ಲಿ ಹೊತ್ತಿ ಉರಿತಾ ಇದೆ. ಸಿಟಿ ಪರೀಕ್ಷೆ ಬರೆಯುವಾಗ ಜನಿವಾರ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಪರೀಕ್ಷಾರ್ಥಿಗೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಮಾಡದೇ ಕೊಟ್ಟಿರುವಂತದ್ದು, ಮಾಡಲಿಲ್ಲ, ಅವಕಾಶ ಮಾಡಿಕೊಡ್ಲಿಲ್ಲ. ಜೊತೆಗೆ ಜನಿವಾರವನ್ನ ಕಟ್ ಮಾಡಿರುವಂತಹ ಪ್ರಕರಣ ಇದು. ಸದ್ಯಕ್ಕೀಗ ಬೀದರ್ನಲ್ಲಿ 11 ಗಂಟೆಗೆ ಇವತ್ತು ಪ್ರತಿಭಟನೆ ಇದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನೆಯನ್ನ ಮಾಡಿ ಆ ಮೂಲಕ ಆಕ್ರೋಶವನ್ನ ಹೊರಹಾಕುವುದಕ್ಕೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘ ನಿರ್ಧಾರವನ್ನು ಮಾಡಿದೆ. ಸಿಟಿ ಪರೀಕ್ಷೆ ವೇಳೆ ನೋಡಿ ಜನಿವಾರ ತೆಗೆಸಿದ ಪ್ರಕರಣ ಇದು. ಇವತ್ತು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಇದೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಜಟಾಪಟಿ. ಬೀದರ್ ನಗರದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಇದೆ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆ ಇದೆ.
ಬೆಳಿಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆಯನ್ನು ಮಾಡ್ತಾರೆ. ಜನಿವಾರ ಜಟಾಪಟಿ ಇದು ರಾಜ್ಯದಲ್ಲಿ ಹೊತ್ತಿ ಉರಿತಾ ಇದೆ. ಸಿಟಿ ಪರೀಕ್ಷೆ ಬರೆಯುವಾಗ ಜನಿವಾರ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಪರೀಕ್ಷಾರ್ಥಿಗೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಮಾಡದೆ ಕೊಟ್ಟಿರುವಂತದ್ದು, ಅವಕಾಶ ಮಾಡಿಕೊಡ್ಲಿಲ್ಲ. ಜೊತೆಗೆ ಜನಿವಾರವನ್ನ ಕಟ್ ಮಾಡಿರುವಂತಹ ಪ್ರಕರಣ ಇದು. ಸದ್ಯಕ್ಕೆ ಬೀದರ್ನಲ್ಲಿ 11 ಗಂಟೆಗೆ ಇವತ್ತು ಪ್ರತಿಭಟನೆ ಇದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನೆಯನ್ನ ಮಾಡಿ ಆ ಮೂಲಕ ಆಕ್ರೋಶವನ್ನು ಹೊರಹಾಕುವುದಕ್ಕೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘ ನಿರ್ಧಾರವನ್ನು ಮಾಡಿದೆ. ಸಿಟಿ ಪರೀಕ್ಷೆ ವೇಳೆ ನೋಡಿ ಜನಿವಾರ ತೆಗೆಸಿದ ಪ್ರಕರಣ ಇದು. ಇವತ್ತು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಇದೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಜಟಾಪಟಿ. ಬೀದರ್ ನಗರದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಇದೆ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆ ಇದೆ. ಬೆಳಿಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆಯನ್ನು ಮಾಡ್ತಾರೆ. ಜನಿವಾರ ಜಟಾಪಟಿ ಇದು ರಾಜ್ಯದಲ್ಲಿ ಹೊತ್ತಿ ಉರಿತಾ ಇದೆ. ಸಿಟಿ ಪರೀಕ್ಷೆ ಬರೆಯುವಾಗ ಜನಿವಾರ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಪರೀಕ್ಷಾರ್ಥಿಗೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಮಾಡದೆ ಕೊಟ್ಟಿರುವಂತದ್ದು, ಅವಕಾಶ ಮಾಡಿಕೊಡ್ಲಿಲ್ಲ. ಜೊತೆಗೆ ಜನಿವಾರವನ್ನ ಕಟ್ ಮಾಡಿರುವಂತಹ ಪ್ರಕರಣ ಇದು. ಸದ್ಯಕ್ಕೆ ಬೀದರ್ನಲ್ಲಿ 11 ಗಂಟೆಗೆ ಇವತ್ತು ಪ್ರತಿಭಟನೆ ಇದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನೆಯನ್ನ ಮಾಡಿ ಆ ಮೂಲಕ ಆಕ್ರೋಶವನ್ನು ಹೊರಹಾಕುವುದಕ್ಕೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘ ನಿರ್ಧಾರವನ್ನು ಮಾಡಿದೆ. ಸಿಟಿ ಪರೀಕ್ಷೆ ವೇಳೆ ನೋಡಿ ಜನಿವಾರ ತೆಗೆಸಿದ ಪ್ರಕರಣ ಇದು. ಇವತ್ತು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಇದೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರ ಜಟಾಪಟಿ. ಬೀದರ್ ನಗರದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಇದೆ. ಅಖಿಲ ಭಾರತ ಬ್ರಾಹ್ಮಣ ಸಮಾಜದಿಂದ ಪ್ರತಿಭಟನೆ ಇದೆ. ಬೆಳಿಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆಯನ್ನು ಮಾಡ್ತಾರೆ. ಜನಿವಾರ ಜಟಾಪಟಿ ಇದು ರಾಜ್ಯದಲ್ಲಿ ಹೊತ್ತಿ ಉರಿತಾ ಇದೆ. ಸಿಟಿ ಪರೀಕ್ಷೆ ಬರೆಯುವಾಗ ಜನಿವಾರ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಪರೀಕ್ಷಾರ್ಥಿಗೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಮಾಡದೆ ಕೊಟ್ಟಿರುವಂತದ್ದು, ಅವಕಾಶ ಮಾಡಿಕೊಡ್ಲಿಲ್ಲ. ಜೊತೆಗೆ ಜನಿವಾರವನ್ನ ಕಟ್ ಮಾಡಿರುವಂತಹ ಪ್ರಕರಣ ಇದು. ಸದ್ಯಕ್ಕೆ ಬೀದರ್ನಲ್ಲಿ 11 ಗಂಟೆಗೆ ಇವತ್ತು ಪ್ರತಿಭಟನೆ ಇದೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನೆಯನ್ನ ಮಾಡಿ ಆ ಮೂಲಕ ಆಕ್ರೋಶವನ್ನು ಹೊರಹಾಕುವುದಕ್ಕೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘ ನಿರ್ಧಾರವನ್ನು ಮಾಡಿದೆ. ಸಿಟಿ ಪರೀಕ್ಷೆ ವೇಳೆ ನೋಡಿ ಜನಿವಾರ ತೆಗೆಸಿದ ಪ್ರಕರಣ ಇದು. ಇವತ್ತು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಇದೆ.